ಅದೇ ರೀತಿ ಇದು ಬ್ಲ್ಯಾಕ್ ಆಗುತ್ತೆ, ನಿಮಗೆ ಫಾಸ್ಟಾಗಿ ರಿಸಲ್ಟ್ ಸಿಗುತ್ತೆ. ಬಟ್ಟೆಗೆಲ್ಲ ತಾಗಿಸ್ಕೋಬಾರ್ದು ಅಂತೆಲ್ಲ ಹಿರಿಯವರೆಲ್ಲ ಹೇಳ್ತಾರೆ ಬ್ಲ್ಯಾಕ್ ಆಗುತ್ತೆ ಅಂತ. ಅದೇ ನಮ್ಮ ಹೇರಿಗೂ ಕೂಡ ತುಂಬ ರಿಸಲ್ಟ್ ಸಿಗುತ್ತೆ. ನಾನು ಮಾರನೇ ದಿನ ನೋಡಿ ಹೇಗಾಗಿದೆ ಅಂತ. ಕಲ್ಲರಂತೂ ಸೂಪರಾಗಿದೆ. ನಾನು ಕಲಿಸಿದಾಗ ಗ್ರೀನ್ ಕಲರ್ ಇತ್ತು. ಮಾರನೇ ದಿನ ನೋಡಿ ಒಂದು ರೀತಿ ಬ್ರೌನ್ ಕಲರಲ್ಲಿ ಆಗಿದೆ ಅಲ್ವಾ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಪ್ಯಾಕ್ ಮಾಡಿ ತೋರಿಸ್ತೀನಿ. ಎಷ್ಟೋ ಮಂದಿಗೆ ವೈಟ್ ಹೇರ್ ಇದೆ ಅನ್ನೋದೇ ದೊಡ್ಡ ತಲೆನೋವಾಗಿದೆ ಅಲ್ವಾ. ಯಾವ ಹೊರಗಡೆ ಪ್ರಾಡಕ್ಟ್ ಯೂಸ್ ಮಾಡಿದ್ರೂ ಸೈಡ್ ಎಫೆಕ್ಟ್ ಆಗುತ್ತೆ. ಇದ್ದ ಹೇರು ಉದುರೋಗುತ್ತೆ, ಇದ್ದ ಹೇರು ವೈಟ್ ಆಗುತ್ತೆ. ಅದೇ ನಾವು ಹೋಮ್ ಮೇಡ್ ಏನಾದರೂ ಹೇರ್ ಪ್ಯಾಕು, ಹೇರ್ ಆಯಿಲನ್ನು ನಾವು ಅಪ್ಲೈ ಮಾಡಿಕೊಂಡ್ರೆ ಅದರಿಂದ ನಮಗೆ ನಿಧಾನವಾಗಿ ರಿಸಲ್ಟ್ ಸಿಗತ್ತೆ. ಆದರೆ ನಾನಿವತ್ತೊಂದು ರೆಮಿಡಿ ಮಾಡಿರೋದು ಫಾಸ್ಟಾಗಿ ನಮಗೆ ರಿಸಲ್ಟ್ ಸಿಗುವಂಥದ್ದು ಒಂದು ವಸ್ತು ಬಳಸ್ತೀನಿ. ಅದರದ್ದು ಜ್ಯೂಸ್ ತೆಗೆದು ಅದಕ್ಕೆ ನಾನು ಮೆಹಂದಿ ಹಾಕಿ ಒಂದು ರೆಮಿಡಿಯನ್ನು ಮಾಡ್ತೀನಿ. ವಿಡಿಯೋವನ್ನು ಪೂರ್ತಿ ನೋಡಿ. ನೀವು ವಿಡಿಯೋ ಪೂರ್ತಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಹಾಗೆ ನಾನು ಹೇಳೋ ರೀತಿಯಲ್ಲಿ ನೀವು ಮಾಡ್ತಾ ಬಂದರೆ ನಿಮ್ಮ ಹೇರು ಪರ್ಮನೆಂಟಾಗಿ ನಿಮ್ಮ ಹೇರು ಯಾವಾಗಲೂ ಬ್ಲ್ಯಾಕ್ ಆಗಿಯೇ ಇರುತ್ತೆ. ಅದು ಯಾವ ವಸ್ತು ಅಂದರೆ ನಿಮ್ಮ ಎಲ್ಲರ ಮನೇಲೂ ಅದನ್ನು ಬೆಳೆಸ್ಕೋಬಹುದು. ಒಂದು ಸಣ್ಣ ಸಸಿ ತಂದು ಗಿಡ ಹಾಕ್ಕೊಂಡ್ರೂ ಕೂಡ ಅವಾಗವಾಗ ನಾವು ಯೂಸ್ ಮಾಡ್ಬೋದು. ಇದೇ ನೋಡಿ ಅದೇ ಒಂದು ವಸ್ತು. ಇದ್ರದ್ದು ಜ್ಯೂಸನ್ನು ತೆಗಿತೀನಿ. ಈ ಜ್ಯೂಸಿಗೆ ನಾನು ಮೆಹಂದಿ ಪೌಡ್ರೆಲ್ಲ ಹಾಕಿ ಒಂದು ಹೇರ್ ಪ್ಯಾಕನ್ನು ರೆಡಿ ಮಾಡ್ತೀನಿ. ತುಂಬ ಸಿಂಪಲ್ಲಾಗಿ ನಾವು ಮಾಡ್ಕೋಬಹುದು. ಯಾಕಂದರೆ ಇದು ಏನು ಗೊತ್ತಾ, ನಮ್ಮ ಕೈ ಬೆರಳಿಗೆಲ್ಲ ತಾಗಿದರೆ ಇದ್ರದ್ದು ಎಲೆ ಇರಬಹುದು. ಇದು ಕೈಗೆ ತಾಗಿದರೆ ಕೈ ಎಲ್ಲ ಬ್ಲ್ಯಾಕ್ ಆಗುತ್ತೆ. ಹಾಗೆ ಇದ್ರದ್ದು ಇದು ಏನು ಗೊತ್ತಾ, ಇದು ನಮ್ಮ ಮನೆಯಲ್ಲೇ ಬೆಳೆದಿರುವಂತಹ ಬಾಳೆ ಗಿಡದ್ದು ಒಳಗಡೆ ಇರುತ್ತೆ ಅಲ್ವಾ, ದಿಂಡು. ಇದು ನಿಮಗೇನಾದರೂ ಇಡೀ ಮರ ಬೇಕಾಗತ್ತೆ ಅಂತ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ಇದೆ ಅಂದರೆ ಬಾಳೆ ಕೊನೆ ಆಯ್ತಲ್ವಾ, ಅದಷ್ಟೇ ತೆಗಿಬೇಕು. ಆವಾಗವಾಗ ಸಣ್ಣದನ್ನು ನಾವು ಮೇಲ್ಗಡೆ ಸ್ವಲ್ಪ ತೆಗಿತಾ ಬರ್ಬೋದು. ಇಲ್ಲ ಅಂದರೆ ಚಿಕ್ಕ ಸಸಿಯನ್ನು ಹಾಕೋಬೇಕು. ಆವಾಗವಾಗ ಅದರದ್ದು ತುದಿ ಭಾಗ ಕಟ್ ಮಾಡ್ತಾ ಇದ್ದ ಹಾಗೆ ಅದು ಮೇಲ್ಭಾಗಕ್ಕೆ ಬೆಳೀತಾ ಬರುತ್ತೆ. ನಮ್ಗೆ ಎಷ್ಟು ಬೇಕು ಅಷ್ಟು ತೆಕ್ಕೊಳ್ತಾ ಇರ್ಬೋದು. ಒಂದು ಗಿಡವನ್ನು ನಮ್ಮ ರೆಮಿಡಿಗಾಗಿ ನಾವು ಇಟ್ಕೋಬೇಕಾಗತ್ತೆ. ತುಂಬ ಸಿಂಪಲ್ ಆಗಿದೆ. ಬಾಳೆ ದಿಂಡನ್ನು ಬಳಸಿ ನಾನು ಒಂದು ಹೇರ್ ಪ್ಯಾಕನ್ನು ಮಾಡ್ತೀನಿ. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಯಾವುದೇ ಕೆಮಿಕಲ್ಸು ಇಲ್ಲ. ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಬನ್ನಿ, ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಮಾಡ್ತೀನಿ, ಅಪ್ಲೈ ಮಾಡ್ಕೊಳ್ಳೋದು ಕೂಡ ತಿಳಿಸ್ತೀನಿ. ಇದರಿಂದ ಒಳ್ಳೆ ರಿಸಲ್ಟ್ ಅಂತೂ ಸಿಗತ್ತೆ. ಒಂದೇ ದಿನದಲ್ಲಿ ನಾವು ರಿಸಲ್ಟನ್ನು ಕಂಡ್ಕೋಬಹುದು. ತುಂಬ ಫಾಸ್ಟಾಗಿ ನಮಗೆ ರಿಸಲ್ಟ್ ಸಿಗುತ್ತೆ. ನಮ್ಮ ಹೇರು ಒಂದೇ ದಿನದಲ್ಲಿ ಬ್ಲ್ಯಾಕ್ ಆಗಿ ಕಾಣುತ್ತೆ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಒತ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ, ನೀವು ಮೊದಲು ನೋಡ್ಬೋದು. ಹಾಗೆ ನನಗೆ ಹೆಚ್ಚು ಸಪೋರ್ಟ್ ಮಾಡಿದರೆ ನಾನು ಹೆಚ್ಚು ವಿಡಿಯೋವನ್ನು ಹಾಕ್ಬೋದು. ಬನ್ನಿ, ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ನಾನಿಲ್ಲಿ ಒಂದು ಬಾಳೆ ದಿಂಡನ್ನು ತಗೊಂಡಿದ್ದೀನಿ. ಇದು ನಮ್ಮ ಮನೆಯಲ್ಲೇ ಇರುವಂಥದ್ದು. ನಾನು ನಿಮ್ಗೆ ಹೇಳಿದ್ದೀನಿ ಅಲ್ವಾ, ನೀವು ಒಂದು ಗಿಡ ಹಾಕ್ಕೊಂಡ್ರೆ ಮೇಲ್ಭಾಗದ್ದು ಬಂದ ಹಾಗೆ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ರೆ ಅದು ಬೆಳೀತಾ ಇರುತ್ತೆ. ಆ ಥರ ನೀವು ಯೂಸ್ ಮಾಡ್ಬೋದು. ನನಗಿದು ಅಷ್ಟು ಬೇಡ, ಒಂದು ಸ್ವಲ್ಪ ಬೇಕು. ಅಂದರೆ ಇದು ಬಾಳೆ ದಿಂಡು ಅಂದರೆ ಅದು ಮಧ್ಯದಲ್ಲಿ ಇರುತ್ತೆ, ಎಳೆದಿರುತ್ತೆ ಅಲ್ವಾ, ಅದು. ಇದು ನೋಡಿ, ನಾವು ಹೀಗೆ ಕಟ್ ಮಾಡ್ತಾ ಇದ್ದಾಗಲೇ ಬ್ಲ್ಯಾಕ್ ಆಗುತ್ತೆ. ಅಷ್ಟು ಇದಕ್ಕೆ ಬ್ಲ್ಯಾಕ್ ಆಗುವ ಅಂಶ ಇರುತ್ತೆ. ಹಾಗೆ ನಾವೊಂದು ಬಾಳೆ ಎಲೆನೂ ಕಟ್ ಮಾಡಿದರೆ ಅದರದ್ದು ಸೊನೆ ತಾಗಿದ್ರೂ ಕೂಡ ನೋಡಿ ಹೇಗೆ ನಮ್ಮ ಬಟ್ಟೆ ಎಲ್ಲ ಬ್ಲ್ಯಾಕ್ ಆಗುತ್ತೆ ಅಲ್ವಾ. ಅದಕ್ಕೆ ಇದನ್ನು ನಾವು ಹೇರಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಹೇರು ಕೂಡ ಬ್ಲ್ಯಾಕ್ ಆಗುತ್ತೆ. ಆದರೆ ನಾವು ಮಾಡುವ ರೀತಿಯನ್ನು ನಾವು ತಿಳ್ಕೊಬೇಕು. ನಾನು ಅದನ್ನು ಇವತ್ತು ಹೇಳ್ತೀನಿ. ಹಾಗೆ ನಾನು ಇದನ್ನೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನನ್ನ ಹೇರಿಗೆ ಎಷ್ಟು ಬೇಕೋ ಅಷ್ಟು. ಇದು ಬಾಳೆ ದಿಂಡು ಅಂದರೆ ಸ್ವಲ್ಪ ನೀರೇ ಇರುತ್ತೆ ನೋಡಿ, ಅದರದ್ದು ತುದಿ ಭಾಗ ಹೇಗೆ ಕೆಂಪಾಗಿದೆ ಅಲ್ವಾ, ಅದೇ ರೀತಿ ಇದು ಬ್ಲ್ಯಾಕ್ ಆಗುತ್ತೆ. ನಿಮಗೆ ಫಾಸ್ಟಾಗಿ ರಿಸಲ್ಟ್ ಸಿಗುತ್ತೆ. ಈ ಥರ ಕಟ್ ಮಾಡಿಕೊಂಡ್ರೆ ನಾವು ಮಿಕ್ಸಿಲಿ ಹಾಕೋಬೋದು, ಅಥವಾ ನಾವು ಹೀಗೆ ಕುಟ್ಟಿಯೂ ಕೂಡ ಇದ್ರದ್ದು ಜ್ಯೂಸನ್ನು ತೆಗಿಬೋದು. ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ರೆ ಬೇಗ ಆಗಿಬಿಡತ್ತೆ. ನಾನು ಇದನ್ನು ಮಿಕ್ಸಿಗೆ ಹಾಕೋತೀನಿ. ಮಿಕ್ಸಿಗೆ ಹಾಕಿ ಇದಕ್ಕೆ ಮತ್ತೆ ನಾವು ನೀರು ಹಾಕಬೇಕಂತನೂ ಇಲ್ಲ, ಹಾಗೇ ಮಿಕ್ಸಿಗೆ ಹಾಕಿಬಿಟ್ರೆ ಅದರದ್ದು ಜ್ಯೂಸ್ ಸಿಕ್ಕಿಬಿಡತ್ತೆ. ನಿಮ್ಗೇನಾದರೂ ತುಂಬ ಹೇರ್ ಇದೆ ಅಂದರೆ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ.
ಜಾಸ್ತಿ ಮಾಡಿಕೊಂಡ್ರೂ ಆಗತ್ತೆ. ಆಯಿತು ನೋಡಿ, ಜ್ಯೂಸ್ ಆಯಿತು. ಇದ್ರದ್ದು ಅಂದರೆ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅಲ್ವಾ, ಹಾಗೆ ಇದನ್ನು ಕೈಯಿಂದನೇ ಹೀಗೆ ನಾವು ರಸವನ್ನು ತೆಗಿಬೋದು. ಬೇಗ ಆಗಿಬಿಡತ್ತೆ, 1 ನಿಮಿಷದಲ್ಲಿ ನಾವು ಹೇರ್ ಪ್ಯಾಕನ್ನು ರೆಡಿ ಮಾಡಬಹುದು. ಅಷ್ಟು ಈಸಿ ಇದೆ. ನಮಗೊಂದು ಬಾಳೆ ದಿಂಡಿದ್ರೆ ಸಾಕು. ಬಾಳೆ ದಿಂಡಿದ್ರೆ ನಮ್ಮ ಹೇರನ್ನು ನಾವು ಬ್ಲ್ಯಾಕ್ ಮಾಡ್ಕೋಬಹುದು. ನನಗೆ ಇಲ್ಲಿ ಎಷ್ಟು ಸಿಗತ್ತೆ ನೋಡ್ತೀನಿ, ಅದಷ್ಟು ಹಾಕ್ತೀನಿ. ಹಾಗೆ ತುಂಬ ಬೇಕು ಅಂದರೆ ನಿಮ್ಮ ಹೇರಿನ ತುದಿ ಭಾಗಕ್ಕೂ ನೀವು ಅಪ್ಲೈ ಮಾಡ್ಕೋತೀರಿ ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ನೀರು ಕೂಡ ಸ್ವಲ್ಪ ಹಾಕ್ಬೋದು, ಏನೂ ಆಗಲ್ಲ. ಇದರದ್ದೇ ಬಾಳೆದಿಂಡಿಂದು ನೀರಿಂದನೇ ಮಾಡಬೇಕಂತ ಇಲ್ಲ, ಎಕ್ಸ್ಟ್ರಾ ನೀರು ಕೂಡ ಹಾಕ್ಕೋಬೋದು. ಆಯಿತು ನೋಡಿ, ಒಂದು ಚಿಕ್ಕ ಬೌಲಲ್ಲಿ ಇಷ್ಟು ಸಿಕ್ತು ನನಗೆ. ಈಗ ನಾವು ರೆಮಿಡಿ ರೆಡಿ ಮಾಡೋಣ. ಹಾಗೆ ನಾನಿಲ್ಲಿ ಈಗ ಇದಕ್ಕೆ ಏನೇನು ವಸ್ತು ಬೇಕು ಅಂತಲೂ ಹೇಳ್ತೀನಿ. ನಾನು ಹೇಳೋ ರೀತಿಯಲ್ಲಿ ನೀವು ಕೂಡ ಟ್ರೈ ಮಾಡಿ. ಹಾಗೆ ಒಂದು ಕಬ್ಬಿಣದ ಹಂಚನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇದು ಬಿಸಿ ಆಗ್ತಾ ಇದೆ. ಇದಕ್ಕೆ ನಾನು ಈ ಜ್ಯೂಸನ್ನು ಹಾಕ್ತೀನಿ. ನೋಡಿ ಎಷ್ಟು ದಪ್ಪದ್ದು ಸಿಕ್ಕಿದೆ ಅಲ್ವಾ. ಹಾಗೆ ನಮಗೆ ಸ್ವಲ್ಪ ನೀರು ಬೇಕು ಅಂದರೆ ನಾವು ಈಗ ಎಷ್ಟು ಜ್ಯೂಸ್ ಹಾಕಿದ್ದೀವಿ ಅಷ್ಟೇ ನೀರು ಕೂಡ ಹಾಕ್ಬೋದು. ತುಂಬ ನೀರನ್ನು ಹಾಕಬಾರ್ದು. ಎಷ್ಟು ಜ್ಯೂಸ್ ಸಿಕ್ಕಿದೆ ಅಷ್ಟೇ ಆಗುವಷ್ಟು ನಾವು ಹಾಕ್ಕೋಬಹುದು. ಹಾಗೆ ಸ್ವಲ್ಪ ಕಾಯ್ತಾ ಇದೆ. ಇದಕ್ಕೆ ಈಗ ಮೆಹಂದಿ ಪೌಡರು, ನಾನು ಇಲ್ಲಿ ಮೆಹಂದಿ ಪೌಡರು ಅಂದರೆ ಇದು ಮೀಶೋದಿಂದ ತರಿಸಿರೋದು. ನಾನು ಹಿಂದಿನ ವಿಡಿಯೋದಲ್ಲಿ ಲಿಂಕನ್ನು ಹಾಕಿದ್ದೀನಿ. ತುಂಬ ಕಡಿಮೆ ರೇಟಲ್ಲಿ ಸಿಕ್ಕಿದೆ. ಹಾಗೆ ಇದಕ್ಕೆ ಮೆಹಂದಿ ಪೌಡರ್ ಹಾಕ್ತೀನಿ. ಒಂದು 2 ಟೇಬಲ್ ಸ್ಪೂನ್ ಹಾಕ್ತೀನಿ. ಇದು ದಿಢೀರಂತ ಇವಾಗಲೇ ನಾವು ದಿಢೀರಂತ ಮಾಡಿ ಅಪ್ಲೈ ಮಾಡ್ಕೊಳ್ಳೋದಲ್ಲ. ನೀವು ಮೊದಲನೇ ದಿನ ರಾತ್ರಿ ನೀವು ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು. ಹಾಗೆ ಇದಕ್ಕೆ ನೆಲ್ಲಿಕಾಯಿ ಪೌಡರು ಒಂದು 2 ಟೇಬಲ್ ಸ್ಪೂನ್ ಬೇಕಂದರೆ ಹಾಕೋಬೋದು. ನಾನು 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ, ಸ್ವಲ್ಪ ಸಾಕಾಗತ್ತೆ. ಇದೆ ನೋಡಿ, ಇದು ಮೀಶೋದಿಂದ ತರಿಸಿರೋದು ಮೆಹಂದಿ ಪೌಡರ್ ಮತ್ತು ನೆಲ್ಲಿಕಾಯಿ ಪೌಡರು. ಎಲ್ಲ ಕಡಿಮೆ ರೇಟಲ್ಲಿ ಸಿಗತ್ತೆ ಮೀಶೋದಲ್ಲಿ, ಸ್ವಲ್ಪ ಚೆಕ್ ಮಾಡಬೇಕು. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನಾವು ಯಾವುದೇ ಒಂದು ರೆಮಿಡಿ ಮಾಡುವಾಗ ಮೆಹಂದಿ ಹಾಕಲೇಬೇಕು. ಮೆಹಂದಿಯಿಂದನೇ ನಮ್ಮ ಹೇರಿಗೊಂದು ಕಲರ್ ಬರುತ್ತೆ, ಹಾಗೆ ಹೇರ್ ಗ್ರೋತ್ ಆಗುತ್ತೆ. ಹಾಗೆ ಅದು ತುಂಬ ತಂಪು ಮೆಹಂದಿ. ಆ ತಂಪು ಒಂದೇ ಅಲ್ಲ, ಹೇರು ಕೂಡ ಬ್ಲ್ಯಾಕ್ ಆಗುತ್ತೆ. ತುಂಬ ಬೆನಿಫಿಟ್ಸ್ ಇದೆ ಮೆಹಂದಿಯಿಂದ. ಮೆಹಂದಿ ಹೇರ್ ಪ್ಯಾಕ್ ಅಂದರೆ ಮೆಹಂದಿ ಹಾಕಲೇಬೇಕು. ಇನ್ನು ಅದ್ರ ಜೊತೆ ಉಳಿದ ವಸ್ತುವನ್ನು ಹಾಕಬೇಕು. ಹಾಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದು ನಾನು ಬಾಳೆದಿಂಡಿಂದು ಇತ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದೇ ನೀರನ್ನು ಹಾಕಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಬೇಕಂದರೆ ಮೆಹಂದಿ ಪೌಡರ್ ಸ್ವಲ್ಪ ಹಾಕ್ಕೋಬಹುದು. ಹಾಗೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು, ಗಂಟು ಇರಬಾರ್ದು. ಸ್ಟೋವ್ ಕೂಡ ಬಿಸಿ ಇದೆ, ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಡಬೇಕು. ತುಂಬ ಈಸಿ ಗೊತ್ತಾ ಇದು. ನಾನು ರಾತ್ರಿ ಮಾಡ್ತಾ ಇರೋದು. ರಾತ್ರಿ ಮಾಡಿಬಿಟ್ಟು ಬೆಳಿಗ್ಗೆ ಅಪ್ಲೈ ಮಾಡ್ಕೋಬೇಕು. ಹಾಗೆ ನನ್ನ ಹೇರು ಕೂಡ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಅಲ್ವಾ. ನಾನು ಅಪ್ಲೈ ಮಾಡೋಕ್ಕಿಂತ ಮೊದಲು ಸ್ವಲ್ಪ ರೆಡ್ ಇತ್ತು, ವೈಟ್ ರೆಡ್ ಆಗಿ. ನಾನು ಅಪ್ಲೈ ಮಾಡಿದ ನಂತರ ಏನಾಗಿದೆ, ಫುಲ್ ಬ್ಲ್ಯಾಕ್ ಆಗಿದೆ, ಕಂದು ಬಣ್ಣ ಬಂದಿದೆ. ಹೀಗೆ ಡಾರ್ಕ್ ಬ್ರೌನು ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ಹೇರು. ಹಾಗೆ ಹೇರು ಕೂಡ ಉದುರೋದು ತಡೆಗಟ್ಟುತ್ತೆ, ಹೇರ್ ಗ್ರೋತ್ ಆಗುತ್ತೆ. ಇದು ನೆಲ್ಲಿಕಾಯಿ ಇದೆ ಅಲ್ವಾ, ನೆಲ್ಲಿಕಾಯಿ ಪೌಡರು, ಅದಂತೂ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಹಾಗೆ ಹೇರ್ ಗ್ರೋತ್ ಆಗಲಿಕ್ಕೆ ನಂಬರ್ 1 ಅಂತ ಹೇಳ್ಬೋದು. ಆಯಿತು, ಕುದೀತಾ ಇದೆ. ಹಾಗೆ ನಾನೀಗ ಸ್ಟವ್ ಬಂದ್ ಮಾಡ್ತೀನಿ. ತುಂಬ ಕುದಿಸೋದು ಬೇಡ, ಇದು ಸ್ವಲ್ಪ ದಪ್ಪ ಆಗುವವರೆಗೂ ಕುದಿಸಿದ್ರೆ ಸಾಕು. ನೋಡಿ ಮಾಡಬೇಕು. ಮತ್ತು ಬೇಕು ಅಂದರೆ ಮೆಹಂದಿ ಪೌಡರನ್ನು ಹಾಕ್ಕೋಬೋದು, ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು. ರೆಡಿ ಆಯಿತು ನೋಡಿ. ಇದನ್ನು ನಾನೀಗ ಮುಚ್ಚಿಡ್ತೀನಿ. ನಾವು ಬೆಳಿಗ್ಗೆ ಅಪ್ಲೈ ಮಾಡ್ಕೋಬೇಕಲ್ವ. ಬೆಳಿಗ್ಗೆ ಅಂದರೆ ನಾವು ನೈಟು ಮಾಡಿಟ್ರೆ ಸಾಕು, ಒಂದು 7-8 ಅವರ್ ಆದರೂ
ಅದು ನೆನಿಬೇಕಬಹುದು, ಬಿಸಿಯಾಗಿದೆ ಅಲ್ವಾ, ಅದ್ರ ಜೊತೆದು ನೆನ್ಕೊಂಡು ಎಲ್ಲ ಸೇರಿಕೊಂಡಿರುತ್ತೆ. ಹಾಗೆ ಕಬ್ಬಿಣದ ಹಂಚಿದೆ ಅಲ್ವಾ, ಅದು ಹಂಚಿಂದು ಕಬ್ಬಿಣ ಅಂಶ ಎಲ್ಲ ಇದ್ರ ಜೊತೆ ಬಿಟ್ಕೊಬಿಡುತ್ತೆ. ಆವಾಗ ನಮ್ಮ ಹೇರಿಗೆ ಬೇಕಾಗುವಂತಹ ಕಬ್ಬಿಣ ಅಂಶ ಐರನ್ ಎಲ್ಲ ಸಿಕ್ಕಿಬಿಡುತ್ತೆ. ಆಯಿತು ನೋಡಿ, ಮುಚ್ಚಿ ಇಡ್ತೀನಿ ನಾನೀಗ. ಬೆಳಿಗ್ಗೆ ನೋಡೋಣ, ಕಲ್ಲರ್ ನೋಡಿ, ನಾವೀಗ ಮೆಹಂದಿ ಕಲಿಸಿದಾಗ ಒಂದು ಗ್ರೀನ್ ಆಗಿ ಬರುತ್ತೆ ಅಲ್ವಾ. ನೋಡಿ, ನಾನೀಗ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ. ನೋಡಿ, ವೈಟ್ ಹೇರ್ ಎಲ್ಲ ಕಾಣ್ತಾ ಇದೆ ಅಲ್ವಾ, ಸ್ವಲ್ಪ ಕಾಣ್ತಾ ಇದೆ ವೈಟ್ ಹೇರು. ಹಾಗೆ ಮೇಲೆ ನಾವು ಅಪ್ಲೈ ಮಾಡ್ಕೋಬಾರ್ದು, ಅದ್ರ ಒಳಗಡೆ ಇರುವ ಹೇರಿಗೆ ತಾಗಬೇಕು. ಹಾಗಾಗಿ ಸ್ವಲ್ಪ ನೋಡಿ ಹೇರ್ ಪ್ಯಾಕನ್ನು ಅಪ್ಲೈ ಮಾಡ್ಕೋಬೇಕು. ಈ ರೀತಿ ಕೂದಲನ್ನು ಆ ಕಡೆ ಈ ಕಡೆ ಹಾಕ್ಕೊಂಡು ಮಧ್ಯೆ ನಾವು ಮೆಹಂದಿಯನ್ನು ಹಾಕಬೇಕು. ಹೀಗೆ ಮಾಡ್ತಾ ಬಂದರೆ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ ನಿಜ, ಹಾಗೆ ಅದ್ರ ಜೊತೆ ನಮ್ಮ ಹೇರು ಗ್ರೋತ್ ಆಗುತ್ತೆ. ಹಾಗೆ ಅದ್ರದ್ದು ನಮ್ಮ ಹೇರಿನ ಬುಡ ಎಲ್ಲ ತುಂಬ ಸ್ಟ್ರಾಂಗಾಗಿರುತ್ತೆ, ಅದಕ್ಕೆಲ್ಲ ಒಂದು ಶಕ್ತಿ ಸಿಗತ್ತೆ. ನಮ್ಮ ಹೇರಿನ ಬೇರಿಗೆ ಎಲ್ಲ ಶಕ್ತಿ ಸಿಗತ್ತೆ. ನಾವು ಈ ರೀತಿ ಹೇರ್ ಪ್ಯಾಕ್ ಹಾಕೋದ್ರಿಂದ, ಹೇರ್ ಆಯಿಲ್ ಹಾಕೋದ್ರಿಂದ ಎಲ್ಲ ನಮ್ಮ ಹೇರು ಗಟ್ಟಿಮುಟ್ಟಾಗಿ ದಪ್ಪವಾದ ಹೇರ್ ಆಗುತ್ತೆ. ಹಾಗೆ ನಾನು ಹೇರಿನ ತುದಿ ಭಾಗಕ್ಕೂ ನೋಡಿ ಈ ರೀತಿ ಅಪ್ಲೈ ಮಾಡ್ಕೋತೀನಿ. ನಮ್ಗೆ ಹೇರಿನ ತುದಿ ಭಾಗನೂ ಮುಖ್ಯ ಅಲ್ವಾ, ಹಾಗಾಗಿ ತುದಿ ಭಾಗಕ್ಕೂ ಅಪ್ಲೈ ಮಾಡ್ಕೋಬೇಕು. ಯಾಕಂದರೆ ಹೇರು ತುಂಬ ಸಾಫ್ಟಾಗಿ ಶೈನಿಂಗಾಗಿ ಬರುತ್ತೆ. ಹಾಗಾಗಿ ತುದಿ ತನಕನೂ ಅಪ್ಲೈ ಮಾಡೋದು ತುಂಬ ಒಳ್ಳೆಯದು. ಬೇಗ ಡ್ರೈ ಆಗುತ್ತೆ, 1 hour ಅನ್ನೋ ತನಕ ಸ್ವಲ್ಪ ಡ್ರೈ ಆಗುತ್ತೆ. ಒಂದು 2 hour ಬಿಟ್ಟು ತಲೆ ಸ್ನಾನ ಮಾಡಬೇಕು. ನೀವು ಏನು ಮಾಡಿ ಗೊತ್ತಾ, ಇದಕ್ಕೆ ನಾನು ಈ ರೀತಿ ಹಾಕಿದ್ದೀನಿ. ಇವತ್ತು ಒಂದಿನ ಹಾಗೇ ಹೇರ್ ವಾಶ್ ಮಾಡ್ಬೋದು. ಅಂದರೆ ಏನು ಸೋಪ್ ಗೀಪ್ ಏನು ಹಾಕದೇನೆ ಮಾರನೇ ದಿನ ಸೋಪು ಶಾಂಪು ಕೂಡ ಹಾಕ್ಬೋದು. ಒಂದೊಮ್ಮೆ ನಿಮಗೆ ಇವತ್ತಿನ ಶಾಂಪು ಹಾಕಿ ಸ್ನಾನ ಮಾಡಬೇಕು ಅಂದರೆ ಫಸ್ಟ್ ಒಂದು ಸಲ ನೀರಿಂದ ತೊಳ್ಕೊಬೇಕು. ನಂತರ ಸ್ವಲ್ಪ ಶಾಂಪು ಕೈಗೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಹಾಕಿ ಬೇಗ ತೊಳ್ಕೊಬಿಡಬೇಕು. ಈ ಥರನೂ ಮಾಡ್ಬೋದು. ನಾಳೆ ಮತ್ತು ಕ್ಲೀನಾಗಿ ತೊಳ್ಕೊಬೋದು. ಈ ಥರನೂ ಮಾಡ್ಬೋದು. ಆಯಿತು, ಕಲ್ಲರ್ ನೋಡಿ, ಕೈಗೆ ಕಲರ್ ಚೇಂಜ್ ಆಗಿದೆ ಅಲ್ವಾ, ಇದು ಒಳ್ಳೆ ಕಲರ್ ಕೊಡತ್ತೆ. ಅದರದ್ದು ಒಗರು ಬಿಟ್ಕೊಂಡಿದೆ. ನೋಡಿದ್ರಿ ಅಲ್ವಾ, ತುಂಬ ಸಿಂಪಲ್ ಆಗಿದೆ. ಒಂದು ಬಾಳೆ ಗಿಡ ಹಾಕ್ಕೊಂಡ್ರೆ ಆಯಿತು. ನೀವೊಂದು ಚಿಕ್ಕದು ಬಾಳೆ ಗಿಡವನ್ನು ಹಾಕ್ಕೊಳ್ಳಿ. ಸ್ವಲ್ಪ ದೊಡ್ಡಾಯಿತು ಅಂದಾಗ ನಿಮಗೆ ಅದ್ರದ್ದು ಎಲ್ಲವೂ ಬರುತ್ತೆ. ಅದರ ಎಲೆಯಿಂದ ಹಿಡಿದು ಅದರದ್ದು ಹೇಳಿದ್ದೀನಿ ಅಲ್ವ ನಾನು, ಏನದು ದಿಂಡಂತೂ ಬರುತ್ತೆ. ನಿಮ್ಗೆ ಬೇಕು ಅಂದಾಗ ಅದನ್ನು ನೀವು ಮೇಲ್ಗಡೆ ತುದಿಯನ್ನು ಕಟ್ ಮಾಡಿಬಿಡಿ. ಮೇಲೆ ಚಿಗುರ್ತಾ ಬರುತ್ತೆ, ಮತ್ತು ಅದನ್ನೇ ತೆಕ್ಕೋಬೋದು, ಮತ್ತು ಕಟ್ ಮಾಡಿ. ಹೀಗೆ ನಿಮ್ಗೆ ಬೇಕಾದ ಹಾಗೆ ಚಿಗುರ್ತಾ ಬರುತ್ತೆ. ಏನು ನಮಗೆ ಬಾಳೆ ದಿಂಡೆ ಆಗಬೇಕು ಅಂತ ಇಲ್ಲ. ಅದ್ರದ್ದು ತುದಿ ಭಾಗ ಹಾಕಿದರೂ ನಮಗೆ ಏನೂ ಪ್ರಾಬ್ಲಮ್ ಆಗಲ್ಲ. ನಮ್ಮ ಹೇರಿಗೆ ಬೇಕಾಗುವಂತಹ ಬ್ಲ್ಯಾಕ್ ಆಗುವ ಅಂಶ ಅದರಲ್ಲಿ ಇರುತ್ತೆ. ನೀವು ನೋಡಿರ್ಬೋದು, ಬಾಳೆ ಎಲೆಯೆಲ್ಲ ನಾವು ಹೀಗೆ ತೊಗೊಂಡ್ರೆ ಅದು ಬ್ಲ್ಯಾಕ್ ಸೊನೆ ಎಲ್ಲ ಬರುತ್ತೆ ಅಲ್ವಾ, ಬ್ಲ್ಯಾಕ್ ಆಗಿಬಿಡತ್ತೆ. ಬಟ್ಟೆಗೆಲ್ಲ ತಾಗಿಸ್ಕೋಬಾರ್ದು ಅಂತೆಲ್ಲ ಹಿರಿಯವರೆಲ್ಲ ಹೇಳ್ತಾರೆ, ಬ್ಲ್ಯಾಕ್ ಆಗುತ್ತೆ ಅಂತ. ಅದೇ ನಮ್ಮ ಹೇರಿಗೂ ಕೂಡ ತುಂಬ ರಿಸಲ್ಟ್ ಸಿಗುತ್ತೆ. ನಾನು ಅಪ್ಲೈ ಮಾಡಿಕೊಂಡು ರಿಸಲ್ಟ್ ಸಮೇತ ನಿಂತಿದ್ದೀನಿ. ನನ್ನ ಹೇರು ಮೊದಲು ಒಂದು ರೀತಿ ಬ್ರೌನ್ ಆಗಿ ವೈಟ್ ಆಗಿ ಕಾಣ್ತಾಯಿತ್ತು, ಇಲ್ಲೆಲ್ಲ ಫುಲ್ ಕಾಣ್ತಾಯಿತ್ತು. ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಅಲ್ವಾ, ಹೇಗೆ ಅಪ್ಲೈ ಮಾಡಬೇಕು ಅಂತೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನಾನು ಹೇಳೋರ ರೀತಿಯಲ್ಲೇ ನೀವು ಕೂಡ ಒಂದು ಸಲ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ಳಿ. ಆಯಿತಾ? ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ್ರೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಬಂದು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ